ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಥ ಕ್ಲಾಸಸ್. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 4ನೇ ಪ್ರಶ್ನೆ. ಒಂದು ವಸ್ತು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಘನ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆ. ನಮಗೊಂದು ಘನ, ದ್ರವ, ಅನಿಲ. ಹಿಂದಿನ ಪ್ರಶ್ನೆಯಲ್ಲಷ್ಟು ನೋಡ್ಕೊಂಡ್ವಿ. ಘನ, ದ್ರವ, ಅನಿಲ. ಇಲ್ಲಿ ಒತ್ತಡ ಅಥವಾ ತಾಪಮಾನದ ವ್ಯತ್ಯಾಸದಿಂದ ಸ್ಥಿತಿಗಳು ಬದಲಾಗುತ್ತೆ ಅನ್ನೋದು. ಹಾಗಿದ್ರೆ ಆಪ್ಷನ್ ಎ ಉತ್ಪತನ ಅಂತ ಕೊಟ್ಟಿದ್ದಾರೆ. ಉತ್ಪತನ ಅಂದ್ರೆ ಏನು? ಘನ ಸ್ಥಿತಿಯಲ್ಲಿ ಇರುವಂತದ್ದು ನೇರವಾಗಿ ಅನಿಲ ಸ್ಥಿತಿಗೆ ಹೋದ್ರೆ ಅದನ್ನ ಉತ್ಪತನ ಅಂತ ಹೇಳ್ತೀವಿ. ನೋಡಿ, ನೀವು ಡಾಂಬರ್ ಗುಳಿಗೆಯನ್ನು ಯೂಸ್ ಮಾಡ್ತೀರಾ, ನ್ಯಾಪ್ತಲೀನ್ ಅಂತ ಹೇಳ್ತಾರೆ. ಸೈಂಟಿಫಿಕ್ ಆಗಿ ನ್ಯಾಪ್ತಲೀನ್ ಅಂತ ಹೇಳ್ತಾರೆ. ನಾವು ಆಡ್ ಭಾಷೆಯಲ್ಲಿ ಡಾಂಬರ್ ಗುಳಿಗೆ ಅಂತ ಹೇಳ್ತೀವಿ. ಎಲ್ಲಿ ಇಟ್ಟಿರ್ತಾರೆ? ಕಬೋರ್ಡಲ್ಲೆಲ್ಲ ಬಟ್ಟೆಗಳ ಮಧ್ಯದಲ್ಲಿ. ಇನ್ಸೆಕ್ಟ್ಸ್ ಎಲ್ಲ ಬರಬಾರ್ದು, ಜಿರಳೆ ಎಲ್ಲ ಬರಬಾರ್ದು ಅನ್ನೋ ರೀಸನ್ಗೆ ಇಟ್ಟಿರ್ತಾರೆ. ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಅದಲ್ಲಿ ಇರೋದಿಲ್ಲ. ಹಾಗಿದ್ರೆ ನೀರಾಗಿ ಹೋಯ್ತಾ? ಇಲ್ಲ. ಲಿಕ್ವಿಡ್ ದ್ರವ ಸ್ಥಿತಿಗೆ ಬರ್ತಾ ಇಲ್ಲ. ಏನಾಯ್ತು? ಅನಿಲವಾಗಿದೆ. ಘನದಿಂದ ನೇರವಾಗಿ ಅನಿಲವಾಗಿದೆ. ಅದನ್ನ ಉತ್ಪತನ ಅಂತ ಹೇಳಿ. ಆಪ್ಷನ್ ಬಿ ಏನಿದೆ? ಘನೀಕರಣ. ಹೆಸರೇ ಹೇಳ್ತಾ ಇದೆ, ಘನ ಆಗುವಂಥದ್ದು. ಯಾವ ಸ್ಥಿತಿಯಿಂದ ಘನ ಸ್ಥಿತಿಗೆ ಬರುತ್ತೆ? ದ್ರವದಿಂದ ಘನ ಸ್ಥಿತಿಗೆ ಬಂದ್ರೆ ಘನೀಕರಣ ಅಂತ ಕರಿತೀವಿ. ಸರಿ. ನಿಕ್ಷೇಪಣ. ನಿಕ್ಷೇಪಣ ಅಂದ್ರೆ ಏನು? ಉತ್ಪತನದ ಅಪೋಸಿಟ್ ನಿಕ್ಷೇಪಣ. ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ಬರುವಂಥದ್ದು. ಅದನ್ನ ಏನಂತ ಕರಿತೀವಿ? ನಿಕ್ಷೇಪಣ. ಸಾಂದ್ರೀಕರಣ ಅಂದ್ರೇನು? ಸಾಂದ್ರೀಕರಣ ಅನಿಲ ಸ್ಥಿತಿಯಲ್ಲಿ ಇರುವಂತದ್ದು ದ್ರವ ಸ್ಥಿತಿಗೆ ಬರುತ್ತೆ. ಎಲ್ಲಿ ನೋಡ್ತೀರಿ ಎಕ್ಸಾಂಪಲ್ ಎಲ್ಲ ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರುವಂತದ್ದು? ಫ್ರಿಡ್ಜ್ ಇಂದ ಬಾಟಲ್ ಅನ್ನ ತೆಗಿತೀರಿ, ಸಾಫ್ಟ್ ಡ್ರಿಂಕ್ ಬಾಟಲ್ ಇರ್ಬೋದು ಅಥವಾ ಯಾವ್ದಾದ್ರು ವಾಟರ್ ಬಾಟಲ್ ಏನಾದ್ರು ತೆಗೆದಾಗ ಅದ್ರ ಮೇಲ್ಗಡೆ ವಾಟರ್ ಡ್ರಾಪ್ಲೆಟ್ಸ್ ಬಂದು ಕುತ್ಕೊಳ್ತದ ಅಲ್ವಾ? ಹಾಗಿದ್ರೆ ಏನಾಯ್ತು? ಒಳಗಡೆ ಮಾಯಿಶ್ಚರ್ ಫಾರ್ಮ್ ಅಲ್ಲಿ ಇರೋದು ನಾನು ಟೆಂಪರೇಚರ್, ನಾರ್ಮಲ್ ಟೆಂಪರೇಚರ್ಗೆ ತಗೊಬಂದಾಗ ಆ ದ್ರವ ರೂಪದಲ್ಲಿ ಬಾಟಲ್ ಮೇಲೆ ಕುತ್ಕೊಂಡಿತು. ಅನಿಲ ರೂಪದಿಂದ ದ್ರವ ರೂಪಕ್ಕೆ ಬಂತು ಅಲ್ವಾ? ಇದು ಸಾಂದ್ರೀಕರಣಕ್ಕೆ ಉದಾಹರಣೆ. ಹಾಗಿದ್ರೆ ಪ್ರಶ್ನೆ ಏನು? ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ಯಾವ್ದಿದೆ? ಅನಿಲದಿಂದ ನೇರವಾಗಿ ಘನ. ಹೌದು, ಸರಿಯಾದ ಉತ್ತರ ಆಪ್ಷನ್ ಸಿ, ನಿಕ್ಷೇಪಣ. ನಿಕ್ಷೇಪಣ ಅನ್ನುವಂಥದ್ದು ಸರಿಯಾದ ಉತ್ತರ. ಥ್ಯಾಂಕ್ ಯು.